ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶುಕ್ರವಾರ ಅಂತಾನೆ ಹೇಳ್ಬೋದು. ಇವತ್ತು ಶುಕ್ರವಾರದ ಸಂಚಿಕೆಯಲ್ಲಿ ಈ ವಾರದ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ನಡೆಯುತ್ತದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಾರದ ಉತ್ತಮ ಮತ್ತು ಕಳಪೆ ಪ್ರದರ್ಶನವನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿಗಳು ಯಾರು ಅನ್ನುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಒಟ್ಟಾರೆಯಾಗಿ 14 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ರು. ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಮನುಷ್ಯರು ಕೂಡ ಇದ್ರು ಅಂತ ಹೇಳ್ಬೋದು. ಇನ್ನು 13 ಜನ ಉಳಿದಿರುವಂತಹ ಸ್ಪರ್ಧಿಗಳ ಪೈಕಿ 6 ಜನ ಜೋಡಿಗಳು ಕ್ರಿಯೇಟ್ ಆದ್ರು ಅಂತ ಹೇಳ್ಬೋದು. ಯಾವುದೇ ಮಹಿಳಾ ಸ್ಪರ್ಧಿಗಳು ಅಂದ್ರೆ ಯಾವುದೇ ಫಿಮೇಲ್ ಕಂಟೆಸ್ಟೆಂಟ್ ನಮ್ಮ ಧ್ರುವಂತ್ ಅವರನ್ನು ಯಾವುದೇ ರೀತಿಯಾಗಿ ಕನ್ಸಿಡರ್ ಮಾಡಲಿಲ್ಲ ತಮ್ಮ ಜೋಡಿಯಾಗಿ. ಆ ಒಂದು ಕಾರಣದಿಂದಾಗಿ ನಮ್ಮ ಧ್ರುವಂತ್ ಅವರು ಕೂಡ ಈ ವಾರದ ಎಲ್ಲ ಟಾಸ್ಕ್ಗಳಿಂದಲೂ ಕೂಡ ಹೊರಗೆ ಉಳಿದ್ರು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಾರದಲ್ಲಿ ಇನ್ನು ಒಟ್ಟಾರೆಗೆ 6 ಜನ ಜೋಡಿಗಳು ಕ್ರಿಯೇಟ್ ಆಗಿದ್ದವು ಅಂತ ಹೇಳ್ಬೋದು. ಎಲ್ಲ ವಾರದ ಟಾಸ್ಕ್ಗಳನ್ನು ಆಡೋದ್ರ ಮುಖಾಂತರ ಈ ವಾರದ ಕ್ಯಾಪ್ಟನ್ ಆಗಿ ಅಂದರೆ ಬರುವಂಥ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಅಭಿಷೇಕ್ ಶ್ರೀಕಾಂತ್ ಹಾಗೆ ನಮ್ಮ ಸ್ಪಂದನ ಸೋಮಣ್ಣ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ರು ಅಂತ ಹೇಳ್ಬೋದು. ಹಾಗಾದ್ರೆ ಈ ವಾರದ ಎಲ್ಲವನ್ನು ಕೂಡ ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು ಎಲ್ಲವನ್ನು ಕೂಡ ಡಿಸೈಡ್ ಮಾಡಿಕೊಂಡು ಈ ವಾರದ ಉತ್ತಮ ಮತ್ತು ಕಳಪೆಯನ್ನು ಕೊಡಬೇಕಾಗ್ತದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಈ ವಾರದ ಉತ್ತಮ ಮತ್ತು ಕಳಪೆ ಕಾನ್ಸೆಪ್ಟ್ನ ಬಂದು ಒಂದು ಚರ್ಚೆ ಆಗಿಲ್ಲ. ಅದಾದ್ಮೇಲೆ ನಿಮಗೆ ಈ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಅನ್ನೋಂಥ ಮಾಹಿತಿಯನ್ನ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಅನ್ನೋಂಥ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಈ ವಾರದ ಎಲ್ಲ ಟಾಸ್ಕ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿದಾಗ ನನ್ನ ಪ್ರಕಾರ ಈ ವಾರದ ಉತ್ತಮ ಪ್ರದರ್ಶನ ನನಗೆ ಅನಿಸಿದ್ದು ಅದು ಬೇರೆ ಯಾರು ಅಲ್ಲ, ರಘು ಅವರು ಅಂತಾನೆ ಹೇಳ್ಬೋದು. ರಘು ಅವರು ಈ ವಾರ ಸಖತ್ತಾಗಿ ಆಟವನ್ನು ಆಡಿದ್ರು. ಅದರಲ್ಲಿ ಕೂಡ ಒಂದು ರಿಂಗ್ ಅನ್ನ ಕಲೆಕ್ಟ್ ಮಾಡುವಂತಹ ಟಾಸ್ಕ್ಗಳಲ್ಲಿ ಅವರು ತುಂಬಾನೇ ಚೆನ್ನಾಗಿ ಪ್ರದರ್ಶನವನ್ನು ನೀಡಿದ್ರು ಅಂತ ಹೇಳ್ಬೋದು. ಒಂದು ಬಾಲನ್ನು ಕಲೆಕ್ಟ್ ಮಾಡುವಂಥ ಟಾಸ್ಕ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ವಾರದಲ್ಲಿ ಅವರು ಟಾಪ್ ನಾಂಚ್ ಆಗಿದ್ರು. ಒಂದು ಟಾಸ್ಕ್ಗಳ ವಿಚಾರವಾಗಿರ್ಬೋದು, ಅದರ ಜೊತೆಗೆ ಗಿಲ್ಲಿ ಅವರ ಜೊತೆಗೆ ಸೇರಿಕೊಂಡು ಮಾಡಿದಂಥ ಕಾಮಿಡಿ ಕೂಡ ಚೆನ್ನಾಗಿ ವರ್ಕೌಟ್ ಆಯಿತು. ಎಲ್ಲದರಲ್ಲೂ ಕೂಡ ನೋಡ್ತಾ ಹೋಗೋದಾದ್ರೆ ಈ ವಾರ ಒಂದು ಎಂಟರ್ಟೈನ್ಮೆಂಟ್, ಪರ್ಸನಾಲಿಟಿ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ವಾರದಲ್ಲಿ ನಮ್ಮ ರಘು ಅವರು ತುಂಬಾ ಚೆನ್ನಾಗಿ ಆಟವನ್ನು ಆಡಿದ ಕಾರಣ ನನ್ನ ಪ್ರಕಾರ ಈ ವಾರದ ಉತ್ತಮ ಅದು ಬೇರೆ ಯಾರು ಅಲ್ಲ, ನಮ್ಮ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಾರದ ಕಳಪೆ ಪ್ರದರ್ಶನ ವಿಚಾರಕ್ಕೆ ಬರೋದಾದ್ರೆ ಅದು ಬೇರೆ ಯಾರು ಅಲ್ಲ, ನನ್ನ ಪ್ರಕಾರ ಈ ವಾರದ ಕಳಪೆ ಪ್ರದರ್ಶನ ಅದು ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಈ ವಾರದಲ್ಲಿ ಬೇರೆ ವಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿ ಕಾಣಿಸ್ಕೊಂಡ್ರು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಈ ವಾರದಲ್ಲಿ ಟಾಸ್ಕ್ಗಳಲ್ಲಿ ನಮ್ಮ ಗಿಲ್ಲಿ ಹಾಗೆ ಅದರ ಜೊತೆಗೆ ಕಾವ್ಯ ಅವರ ಜೋಡಿ ಅಷ್ಟೊಂದು ಏನು ಮೂಡಿ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಮೇನ್ ಕಾರಣ ಆಗಿದ್ದು ಸ್ವಲ್ಪ ಮಟ್ಟಿಗೆ ಕಾವ್ಯ ಅವರು ತುಂಬಾನೇ ರೀತಿಯಾಗಿ ತುಂಬಾನೇ ವೀಕ್ ಆಗಿ ಕಾಣಿಸ್ಕೊಂಡ್ರು ಟಾಸ್ಕ್ಗಳಲ್ಲಿ ಎಸ್ಪೆಷಲಿ. ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಕೂಡ ಈ ವಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರು ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದ ಎಲ್ಲವನ್ನು ಕೂಡ ಈ ವಾರದವರ ಸ್ಕ್ರೀನ್ ಸ್ಪೇಸ್ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿದಾಗ ಈ ವಾರದ ನನ್ನ ಪ್ರಕಾರ ಕಳಪೆ ಪ್ರದರ್ಶನ ಅದು ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಉತ್ತಮ ಪ್ರದರ್ಶನ ನಮ್ಮ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ 14 ಜನ ಸ್ಪರ್ಧಿಗಳ ಪೈಕಿ ನನ್ನ ಪ್ರಕಾರ ಉತ್ತಮ ಯಾರು, ಕಳಪೆ ಯಾರು ಅನ್ನೋ ಮಾಹಿತಿಯನ್ನು ತಿಳಿಸಿದ್ದೇನೆ. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಪ್ರದರ್ಶನ ಯಾರು ಆಗಬೇಕು, ಅದರ ಜೊತೆಗೆ ಕಳಪೆ ಪ್ರದರ್ಶನ ಯಾರು ಆಗಬೇಕು ನಿಮ್ಮ ಪ್ರಕಾರ ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆದಮೇಲೆ ನಿಮಗೆ ಮತ್ತೊಂದು ಈ ವಾರದ ಬಿಗ್ ಬಾಸ್ ಮನೆಯವರ ಪ್ರಕಾರ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.